ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಪವರ್ ಶೇರಿಂಗ್ ಫೈಟ್. ಕೈ ಹೈಕಮಾಂಡ್ ತೀರ್ಮಾನಕ್ಕೆ ಕೊನೆಗೂ ಟೈಮ್ ಫಿಕ್ಸ್ ಆಯ್ತಾ? ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಬಗ್ಗೆ ಸ್ಪಷ್ಟ ನಿರ್ಧಾರ ಸಿಕ್ಕೇ ಬಿಡ್ತಾ? ಇದೇ ಭಾನುವಾರ ನಿರ್ಧರಿಸಲಿರುವ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯಬೇಕಾ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡ್ಬೇಕಾ? ಕೈ ಹೈಕಮಾಂಡ್ನಿಂದ ಇದೇ ಭಾನುವಾರ ನಿರ್ಧಾರವಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಭಾರೀ ಹಲ್ಚಲ್ ಎಬ್ಸಿತ್ತು. ಶಾಸಕರು ಸಚಿವರು ತಮ್ಮ ತಮ್ಮ ಲೀಡರ್ಸ್ ಪರ ವಿರೋಧ ಚರ್ಚೆ ಮಾಡ್ತಿದ್ರು. ಇದೇ ವಿಚಾರಕ್ಕೆ ಖಾದಿ ತೊಟ್ಟ ಸ್ವಾಮಿಗಳು ಕೂಡ ಎಂಟ್ರಿ ಆಗಿದ್ರು. ಆದರೆ ಇದೆಲ್ಲವೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವ ಸಾಧ್ಯತೆ ಇದೆ. ಹಾಗೊಂದು ಇನ್ಸೈಡ್ ಮಾಹಿತಿ ಎಲ್ಲೆಡೆ ಹರಿದಾಡ್ತಿದೆ. ಸಿದ್ದರಾಮಯ್ಯ ಡಿಕೆಶಿಗೆ ನವೆಂಬರ್ 30ರ ಅಗ್ನಿ ಪರೀಕ್ಷೆ. ಇದೇ ಭಾನುವಾರ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿಗೆ ದಿಲ್ಲಿಗೆ ಬುಲಾವ್. ನವೆಂಬರ್ 30ಕ್ಕೆ ದೆಹಲಿಗೆ ಬರುವಂತೆ ಬುಲಾವ್ ಸಾಧ್ಯತೆ. ಉಭಯ ನಾಯಕರಿಗೆ ತಮ್ಮ ನಿರ್ಣಯ ತಿಳಿಸುವ ಸಾಧ್ಯತೆ. ಸಿಎಂ ಚೇಂಜ್ ಬಗ್ಗೆ ನಿರ್ಣಯ ತಿಳಿಸಲಿರುವ ಹೈಕಮಾಂಡ್. ಭಾರೀ ಗೊಂದಲ ಎಬ್ಬಿಸಿದ್ದಂತಹ ಸಿಎಂ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಶೀಘ್ರವೇ ಎಲ್ಲವನ್ನ ಫುಲ್ ಸ್ಟಾಪ್ ಇಡುವ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ತಮ್ಮ ನಿರ್ಧಾರವನ್ನ ಈ ನಾಯಕರಿಗೆ ತಿಳಿಸುವ ಸಾಧ್ಯತೆ ಇದೇ ನವೆಂಬರ್ 30ರಂದು ಸಿಗುವ ಸಾಧ್ಯತೆ ಇದೆ. ವಿದೇಶದಿಂದ ಭಾರತಕ್ಕೆ ಬರಲಿರುವ ಸೋನಿಯಾ ಗಾಂಧಿ. ಇಂದು ಸಂಜೆ ದೆಹಲಿಗೆ ಆಗಮಿಸಲಿರುವ ಸೋನಿಯಾ. ನವೆಂಬರ್ 29ರ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆಯಲ್ಲಿ ಭಾಗಿಯಾಗುವ ಸೋನಿಯಾ ಗಾಂಧಿ. ಇದೇ ವೇಳೆ ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡೆಯುವ ಸಾಧ್ಯತೆ ಇದೆ. ವಿದ್ಯಮಾನಗಳ ಬಗ್ಗೆ ಚರ್ಚಿಸಿ ಸೋನಿಯಾ ಸ್ಪಷ್ಟತೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬಂದಿದ್ರು. ಇವರ ಬೆನ್ನಲ್ಲೇ ಇದೀಗ ಸೋನಿಯಾ ಗಾಂಧಿ ಕೂಡ ರಾಜ್ಯಕ್ಕೆ ಬಂದು ನಾಯಕರ ಬಳಿ ಸ್ಪಷ್ಟತೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ಸಂಸತ್ ಅಧಿವೇಶನಕ್ಕೂ ಮೊದಲು ಸಿಎಂ ಫೈಟ್ಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಡಿಸೆಂಬರ್ 1ರಿಂದ ನಡೆಯಲಿರುವ ಚಳಿಗಾಲದ ಸಂಸತ್ ಅಧಿವೇಶನ. ಸಂಸತ್ ಅಧಿವೇಶನಕ್ಕೂ ಮೊದಲೇ ಬಿಕ್ಕಟ್ಟು ಪರಿಹಾರಕ್ಕೆ ಪ್ಲಾನ್. ಇಂದಿನ ಸಭೆಯಲ್ಲಿ ಚರ್ಚಿಸಿ ಉಭಯ ನಾಯಕರಿಗೆ ಬುಲಾವ್. ಹಿರಿಯ ನಾಯಕರ ಜೊತೆ ಚರ್ಚಿಸಿದ ಬಳಿಕ ಸೋನಿಯಾ ಬುಲಾವ್. ಆದರೆ ಈವರೆಗೂ ಸಿದ್ದು ಡಿಕೆಶಿಗೆ ಯಾವುದೇ ಬುಲಾವ್ ಬಂದಿಲ್ಲ. ಸೋನಿಯಾ ಗಾಂಧಿ ರಾಜ್ಯಕ್ಕೆ ಆಗಮಿಸಿದ ಕೂಡಲೇ ಹಿರಿಯ ನಾಯಕರ ಜೊತೆ ಚರ್ಚಿಸಿ ಸಿಎಂ ಬದಲಾವಣೆ ಗೊಂದಲಕ್ಕೆ ಪರಿಹಾರ ನೀಡುವ ಸಾಧ್ಯತೆ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.